सुप्रजा रामपूर्वा संध्या प्रवर्तते। ಸುಷ್ಮಾ ತಿಂಡಿ ಇಟ್ಟಿದ್ದೀನಿ. ಏನಿವತ್ತು ಹೊಸದಾಗಿ ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟಿದ್ಯಾ? ಆದಿ ಫೋನ್ ಮಾಡಿದ್ನಾ? ಮಾಡಿದ್ದ. ಅದಕ್ಕೆ ಈ ಚೇಂಜಸ್. ಓ ಅವ್ನು ಹೇಳ್ಬಿಟ್ಟ ಅಂತ ನಾನು ಕೇಳ್ಬಿಡ್ತೀನಿ. ಏನ್ ಇವಳ ನಾನು ಇಷ್ಟ ದಿನ ಚೆನ್ನಾಗಿ ನೋಡ್ಕೊಂಡೇ ಇಲ್ಲ. ಮದ್ವೆ ಆದ್ಮೇಲೆ ನೋಡು ತುಂಬ್ಕೊಂಡ್ ಹೆಂಗಾಗಿದ್ಯಾ. ಮನೆ ತುಂಬಾ ನೀನೇ ಇದ್ಯಾ. ನಿಮ್ಮಪ್ಪಂಗೆ ಚೆನ್ನಾಗಿ ನಾನೇ ನೋಡ್ಕೊಂಡಿದೀನಿ. ಹೇ ಸುಷ್ಮಾ, ಸುಷ್ಮಾ ಬೈಲಿ. ಏನೋ ಏನೋ ಇದು? ನೀನ್ ಅವನಿಗೆ ಫೋನ್ ಮಾಡು, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ. ಆತರ ಮೆಸೇಜ್ ಕಳಿಸ್ಬಿಟ್ಟು ಇವನ್ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ನಾವ್ ಏನಂತ ತಿಳ್ಕೊಳ್ಳೋದು? ಇರು, ನಾನೊಂದ್ಸಲ ಫೋನ್ ಮಾಡ್ತೀನಿ. ಮಾಡು. ಮತ್ತೆ ಸ್ವಿಚ್ ಆಫೇ ಬರ್ತಿದೆ. ಹೌದಾ? ಅವಳಿಗೊಂದ್ಸಲ ಫೋನ್ ಮಾಡ್ಲಾ? ಮಾಡು, ಲೌಡ್ ಸ್ಪೀಕರ್ ಆನ್ ಮಾಡು. ಹಾ. ಸರಿ, ಇದು ಯಾಕೋ ಇಲ್ಲೆಲ್ಲ ಹೋಗಿದೆ. ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಡೋಣ. ಕಂಪ್ಲೇಂಟ್ ಎಲ್ಲ ಬೇಡ, ವೇಟ್ ಮಾಡೋಣ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನೀ ಜವಾಬ್ದಾರಿ ತಗೋತ್ಯಾ? ನಾನೇ ತಗೊಳ್ಳಿ. ಎಡ್ವರ್ಟ್ ಮಾಡೋದ್ ನೀನು, ಜವಾಬ್ದಾರಿ ನಾನ್ ತಗೋಬೇಕಾ? ಏನೂ ಬೇಕಾಗಿಲ್ಲ, ಪೊಲೀಸ್ ಸ್ಟೇಷನ್ ಗಾಡಿ ತಿರುಗಿಸು. ಅಣ್ಣ ಸ್ವೀಟ್ಸ್. ಫಸ್ಟ್ ಡೇನಾ? ಹೌದು. ಸರಿ, ಒಳ್ಳೇದಾಗ್ಲಿ, ಹೋಗು. ಅಣ್ಣ ಸ್ವೀಟ್ಸ್. ಸಾಹೇಬ್ರು ಕೊಟ್ಟ? ಇಲ್ಲ, ಫಸ್ಟ್ ಅವ್ರು ಕೊಡೋಗಿ. ಸಾಹೇಬ್ರ ಆಫೀಸ್ ಕೊಟ್ಬಿಡು. ಅಣ್ಣ ಅಣ್ಣ ಅಲ್ಲ ಸರ್. ಅಣ್ಣ ಅನ್ಲಿ ಬಿಡಿ ಸರ್, ನೋಡಕ್ ನಿಮ್ ತಂಗಿದ್ದಾರೆ. ಫೈಲ್ಸ್ ತಗೊಂಡಪ್ಪ, ಸಂಬಂಧ ಕುದುರ್ಸಕ್ ಬರ್ತಾನೆ. ಇಡಿಯಟ್. ಏನ್ ಹೆಸರು? ಅಲಿಯಾ. ಬಟ್ಟ ಸಾಲಿಮಠ್. ಅಣ್ಣ ಎಲ್ಲ ಕೆಲ್ಸ ನೀವೇ ಹೇಳ್ಕೊಡ್ಬೇಕು, ಹೊಸೊಬ್ಳಲ್ವಾ, ಅದಕ್ಕೆ. ಹೇಳ್ಕೊಡ್ತೀನಿ. ಸ್ವೀಟ್ಸ್ನ ಎಲ್ರಿಗೂ ಕೊಡೋಗಿ. ಹೋಗಿ. ಮೇಡಮ್, ಅರ್ಜೆಂಟ್ ಕಂಪ್ಲೇಂಟ್ ಕೊಡ್ಬೇಕಾಯ್ತು. ಕಂಪ್ಲೇಂಟಾ? ಮಿಸ್ಸಿಂಗ್ ಕಂಪ್ಲೇಂಟಾ? ಅಯ್ಯೋ, ಬನ್ನಿ. ನೀನ್ ಹೋಗಿರ, ಅಣ್ಣ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತೆ. ಫಸ್ಟ್ ಕೈ ಬಿಡು. ಯಾವ್ದು ಇದು ತತ್ತರಿಕೆ? ಅಣ್ಣ ಕಂಪ್ಲೇಂಟ್ ನಾನು ಬರ್ಕೊಳ್ಳ, ಕೆಲ್ಸ ಕಲ್ತಂಗಾಗತ್ತೆ. ಫಸ್ಟ್ ಕೇಸ್ ಬೇರೆ. ನೀ ಕೂತ್ಕೊಳ್ಳಿ. ಹೇಳಿ ಸರ್. ಆದಿ ಕಾಣಿಸ್ತಾ ಇಲ್ಲ ಸರ್. ಮಗುಗೆ ಎಷ್ಟು ವರ್ಷ? 32 ವರ್ಷ. 32 ವರ್ಷ ಅಂತೀರಾ? ಇನ್ನು ಮಗು ಅಂತೀರಲ್ರಿ ಸರ್? ನಾನೆಲ್ಲ ಹೇಳಿದೆ ಸರ್, ಅವ್ರು ತಾನೇ ಹೇಳಿದ್ದು. ನೀವ್ ಯಾಕ್ರಿ ಹೇಳಿದ್ರಿ? ಅಯ್ಯೋ, ಸರಿ. ಮಗು ಯಾವಾಗಿಂದ ಕಾಣ್ತಾ ಇಲ್ಲ? ಸರ್ ಮಗು ಅಲ್ಲ ಸರ್, ಆದಿ. ಅದೇ, ಆದಿ ಯಾವಾಗಿಂದ ಕಾಣಿಸ್ತಾ ಇಲ್ಲ ಸರ್? 2 hours ಇಂದ ಕಾಣಿಸ್ತಲ್ಲ ಸರ್. 2 ಅವರಿಂದ ಕಾಣ್ತಿಲ್ವಾ? ಎಲ್ಲ ಹೋಗಿರ್ತಾನೆ, ಬರ್ತಾನೆ, ಹೋಗ್ರಿ. ಸರ್ ಅಣ್ಣ ಮಿಸ್ಸಿಂಗ್ ಕೇಸ್ ಬೇರೆ, ಏನಾದ್ರೂ ಆದ್ರೆ ನಿಮ್ ತಲೆ ಮೇಲೆ ಬರುತ್ತೆ. ನೀವು ಸುಮ್ನೆ ವಿಚಾರಿಸ್ಕೊಳ್ಳಿ, ನಾ ಬರ್ಕೋತೀನಿ. ಆದಿಗ್ ಮದ್ವೆ ಆಗಿದ್ಯಾ? ಆಗಿದೆ ಸರ್. ಹೆಂಡತಿ ಜೊತೆ ಜಗಳ ಆಗಿದೆ, ಬೇಜಾರಾಗಿದೆ, ಹೋಗಿದ್ದಾನೆ, ಬರ್ತಾನೆ, ಹೋಗ್ರೆ. ಸರ್ ಅವ್ನ ಹೆಂಡತಿ ಜೊತೆ ಜಗಳ ಆಡಕ್ ಸಾಧ್ಯನೇ ಇಲ್ಲ ಸರ್. ಅವ್ನು 100% ನಿಧಿನೇ ಉಡ್ಕೊಂಡು ಹೋಗಿರೋದು. ನಿಧಿನೇ ಉಡ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ನೀವು ಅಲ್ಲಿಗೆ ಹೋಗಿ ಇಲ್ಗ್ಯಾಕ್ ಬಂದಿದ್ದೀರಾ? ಸರ್ ಅವ್ನು ಹೋಗಿದ್ದಾನೆ ಅಂತ ಗೊತ್ತು ಸರ್, ಆದ್ರೆ ಎಲ್ಲೋಗಿದ್ದಾನೆ ಅಂತ ಗೊತ್ತಿಲ್ವಲ್ಲ ಸರ್. ಅಣ್ಣ ಮನೇಲಿ ಹೆಂಡತಿನ ಇಟ್ಕೊಂಡು ಯಾವಳು ನಿಧಿ ನುಡ್ಕೊಂಡು ಹೋಗಿದ್ದಾನಂತೆ. ಅನೈತಿಕ ಸಂಬಂಧ ಅಣ್ಣ. ನೋಡಿ, ಮನೆಯಲ್ಲಿ ನಂದಾದೀಪ ಇಟ್ಕೊಂಡು ಬೀದಿ ದೀಪ ಹುಡ್ಕೊಂಡು ಹೋದ್ರೆ ಹಿಂಗೆ ಸರ್. ನಿಧಿನ ನಂದಾದೀಪ ಸರ್. ಮತ್ ಮನೇಲಿರೋದೇನು ಬೀದಿ ದೀಪನಾ? ಸರ್ ಮನೇಲಿ ಬೀದಿಲಿ ಎಲ್ಲ ನಂದಾದೀಪನೇ ಸರ್. ಕನ್ಫ್ಯೂಸ್ ಮಾಡ್ಬೇಡ, ಕೊಡಂಗೆ ಸರ್. ಆದಿ ವಿಷಯನ ಮೊದಲಿಂದ ಡೀಟೇಲ್ ಆಗಿ ಹೇಳು. ಸರಿ ಸರ್. ಸರ್ ನಾನು ಸುಷ್ಮನ್ ಲವ್ ಮಾಡ್ತಾ ಇದ್ದೆ ಸರ್. ಅವಳಿ ಸರ್, ನಾನು ಹೆಂಡತಿ ಸರ್. ಲವ್ ಮಾಡ್ತಿದ್ರಿ, ಈಗ ಮಾಡ್ತಿಲ್ವಾ? ಮದ್ವೆ ಆದ್ಮೇಲೆ ಮಾಡ್ಲೇಬೇಕಲ್ಲ ಸರ್, ಇಲ್ಲ ಅಂದ್ರೆ. ಗೊತ್ತು. ಸರ್ ಆದಿ ರೋಸ್ನ ಲವ್ ಮಾಡ್ತಾ ಇದ್ದ. ಗೊತ್ತಾಯ್ತು. ಆದಿ ರೋಸ್ನ ಲವ್ ಮಾಡ್ತಿದ್ದ. ಆ ವಿಚಾರ ನಿಧಿ ಗೊತ್ತಾಯ್ತು, ನಿಧಿ ಕೋಪ ಬಂತು, ಮನೆ ಬಿಟ್ಟು ಹೋದ್ಲು. ಈಗ ಆದಿ ನಿಧಿನ ಉಡ್ಕೊಂಡು ಹೋಗಿದ್ದಾನೆ, ಕರೆಕ್ಟಾ? ಇಲ್ಲ
ಆದಿ ರೋಸ್ನ ಲವ್ ಮಾಡಿದ್ದು ಹೈಸ್ಕೂಲಲ್ಲಿ. ಇದಕ್ಕೂ ಸಂಬಂಧನೇ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಸರ್ ನೀವೇ ಹೇಳಿದ್ರಲ್ಲ ಸರ್, ಎಲ್ಲ ಮೊದ್ಲಿಂದ ಡೀಟೇಲ್ ಆಗಿ ಹೇಳು ಅಂತ. ಹುಟ್ಟಿದ್ದು ಒಕ್ಲಾಕೋದಿದ್ದು ಎಲ್ಲ ಹೇಳ ನನ್ನ ಹತ್ರ. ಏಯ್, ಈ ಚೈಲ್ಡ್ ಆಟಗಳೆಲ್ಲ ಬಿಟ್ಬಿಟ್ಟು ಆದಿಗೆ ನಿಧಿಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ಬೇಕು ನನ್ನ ಹತ್ರ. ಹೇಳು. ಸರಿ ಸರ್. ಸರ್ ಆದಿ ಜೋನ ಡೀಪ್ ಆಗಿ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದ ಸರ್. ಮನುಷ್ಯ ರೀ ಅಣ್ಣ, ಹಿಂಗ್ ಪದೇ ಪದೇ ಲವ್ ಮಾಡ್ತಾ ಇದ್ರೆ ಅವ್ನ್ ಹೆಂಡತಿ ನನ್ನಲ್ವಾ? ಏಯ್, ಮೊದ್ಲು ನೀನು ಕಣ್ಣು ಹೊಡೆದು ನಿಲ್ಸು. ಇನ್ನೊಂದ್ಸರಿ ಕಣ್ಣು ಹೊಡೆದ್ರೆ ಕಟ್ಟಿ ತಗೊಂಡು ತುರುಕ್ಬಿಡ್ತೀನಿ ನಿಂಗೆ. ಎಷ್ಟು ಜನ ಲವ್ ಮಾಡ್ತಾನ್ರಿ ಅವನು? ನಿಂಗೆ ಲವ್ ಮೇಲೆ ಲವ್ ಮಾಡ್ತಿದ್ರೆ ನಿಧಿ ಬಿಟ್ಟೋಗ್ತಾ ಇರ್ತಾಳ. ಸರ್ ಜೋ ಲವ್ ಮಾಡಿದ್ದಕ್ಕಲ್ಲ ಸರ್ ನಿಧಿ ಬಿಟ್ಟೋಗಿದ್ದು, ಜೋ ಬಿಟ್ಟೋಗಿದ್ದಕ್ಕೆ ನಿಧಿ ಬಂದಿದ್ದು. ಅವಳೋದ್ಲು ಇವಳು ಬಂದ್ಲು, ಇವಳೋದ್ಲು ಅವಳು ಬಂದ್ಲು. ಆದಿ ಕಳ್ದೋಗಿದ್ದಕ್ಕೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಏನು ಸಂಬಂಧ ಇಲ್ಲ. ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ನನ್ನ ಹತ್ರ? ಜಾಡ್ಸ್ ಒದ್ದಾನೆ ಬುಟ್ ಕಿತ್ತಾಬಿಡ್ಬೇಕು ಹೇಳ್ತಾ ಒಂದ್ ನಿಮಿಷ ಇರು. ಇದ್ದೀನಿ. ಆಟಗಳು ಆಡ್ತಾ ಇದ್ರ ಬಂದಿಲ್ಲ? ಯಾಕೆ ಸರ್? ಸರ್ 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 ಏನಾಯ್ತು ಸರ್? ಯಾಕೆ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ? ಹೆಂಗಮ್ಮ ಸಂಸಾರ ಮಾಡ್ಕೊಂಡಿದ್ಯಾ ಅವನ ಜೊತೆ? ಏ ವಿಜು, ಏನ್ ಹೇಳ್ದೋ ಸರ್ಗೆ? ನಾನೇನ್ ಮಾಡ್ದೆ? ಕೇಸ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತಿದ್ದೆ. ಹೇಳ್ತೀಯ ಅವ್ನು ಯಾವನ ಮನ್ಮತ ಕಾಣ್ತಾ ಇಲ್ವಂತೆ. ರೋಸ್ನ ಲವ್ ಮಾಡ್ತಾನಂತೆ, ಹೆಂಡತಿ ಕೇಳಲ್ವಂತೆ. ಜೋನ ಲವ್ ಮಾಡ್ತಾನಂತೆ, ಹೆಂಡತಿ ಕೇಳಲ್ವಂತೆ. ಜೋ ಬಿಟ್ಟೋಗಿದ್ದಕ್ಕೆ ನಿಧಿ ಸಿಕ್ಕಿದ್ಲಂತೆ, ಈಗ ನಿಧಿನ ಬಿಟ್ಟೋಗಿದ್ದಾಳಂತೆ. ಅವಳನ್ನ ಹುಡ್ಕೊಂಡು ಇವನು ಹೋಗಿದ್ದಾನಂತೆ. ಅವಳ ಹೆಂಡತಿ ಮಹಾತಾಯಿ, ಅವಳೇನು ಕೇಳ್ತಾ ಇಲ್ಲ. ಈ ನಿಧಿದೆ ನಮ್ಮ ಪ್ರಾಬ್ಲಮ್. ನಿಧಿನೇ ಅವ್ನ ಹೆಂಡತಿ ಸರ್. ಅದನ್ನೇ ನಾನು ಹೇಳಕ್ ಬಂದಿದ್ದು. ಬಾ ಮುಚ್ಕೊಂಡಿರು. ನೋಡಮ್ಮ, ನನ್ನ ಚತುರತೆ, ನನ್ನ ಚಾಣಾಕ್ಷತೆ, ನನ್ನ ಚಾಕಚಕ್ಯತೆ ಎಲ್ಲವನ್ನ ಮಾಡಿ ಹೇಳ್ತಾ ಇದ್ದೀನಿ. ಅವನ ರಾಸಲೀಲೆಗಳನ್ನ ನೋಡಕ್ಕಾಗದೆ ಅವನ ಹೆಂಡತಿನೇ ನಿಧಿ ಅಲ್ವಾ? ಮನೆ ಬಿಟ್ಟು ಹೋಗಿದ್ದಾಳೆ, ಕರೆಕ್ಟಾ? ತಪ್ಪು ಸರ್. ನೀನ್ ಸುಮ್ಮನೆ, ಕರೆಕ್ಟಾ? ತಪ್ಪೊಂದಲ್ಲ ಸರ್. ಪಾಮಿಸ್ಕೊಂಡಿರು ಅಂತ ಹೇಳ್ತನಲ್ಲ, ಕರೆಕ್ಟಾ? ಸರ್ ಅವ್ರ ಹೆಂಡತಿ ಸತ್ತ 2 ವರ್ಷ ಆಯ್ತು ಸರ್. ಏನ್ ಸರ್? ಸರ್ ಆಕ್ಚುಲಿ ನೀನ್ ಸುಮ್ನಿರಮ್ಮ. ನೀವ್ ಹೇಳಿ ಸರ್. ಸರ್ ಅವಳೇ ಹೇಳಿ ಸರ್. ಹೇಳಮ್ಮ. ಸರ್ ವಿಜುನೇ ಹೇಳಿ. ಹೇಳಿ ಸರ್. ಇಲ್ಲ ಸರ್ ಅವಳೇ ಹೇಳಿ. ಯಾರೊಬ್ರು ಹೇಳ್ರಿ. ಸರ್ ನಾನೇ ಹೇಳ್ತೀನಿ ಸರ್, ನಾನೇ. ಆದಿ ನಿಧಿನ ಮದ್ವೆ ಆಗಿ 1 ವರ್ಷ ತುಂಬಾ ಚೆನ್ನಾಗಿದ್ರು ಸರ್. ಆದಿ ನಿಧಿನ ತುಂಬಾ ಹಚ್ಕೊಂಡಿದ್ದ, ತುಂಬಾ ಪ್ರೀತಿ ಮಾಡ್ತಿದ್ದ. ನಿಧಿಗೆ ಕ್ಯಾನ್ಸರ್ ಆಗಿ ಅವಳು ತೀರ್ಕೊಂಡ್ಬಿಟ್ಲು ಸರ್. ಅದಾದ್ಮೇಲೆ ಆದಿ ಸ್ವಲ್ಪ ದಿನ ನಾರ್ಮಲ್ ಆಗೇ ಇದ್ದ. ಹೋಗ್ತಾ ಹೋಗ್ತಾ